ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣ ಇದೆ ಸ್ನೇಹಿತರೆ. ಈ ದಿನದಿಂದ ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ಜೀವನದಲ್ಲಿ. ಅದು ನಿಮ್ಮ ವೃತ್ತಿ ಜೀವನದಲ್ಲಾಗಬಹುದು, ಹಣಕಾಸಿನಲ್ಲಾಗಬಹುದು, ನಿಮ್ಮ ಹೆಲ್ತ್ ಬಗ್ಗೆ ಆಗಬಹುದು. ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮಿಥುನ ರಾಶಿಯವರು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಮಿಥುನ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಂಡ್ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ಆದಿತ್ಯಾಯ ನಮಃ ಎಂದು ಕಮೆಂಟ್ ಮಾಡಿ, ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಸೂರ್ಯನ ಅನುಗ್ರಹದಿಂದ, ಆದಿತ್ಯ ಕೃಪಾ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಮನೆಯಲ್ಲಿ ಸುಖ ಸಂಪತ್ತು ಹೆಚ್ಚಳವಾಗಲಿ ಮಿಥುನ ರಾಶಿಯವರಿಗೆ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಆಗಸ್ಟ್ 12ನೇ ತಾರೀಕು 2026ರಂದು ಸಂಭವಿಸಲಿರುವಂತಹ ಸಂಪೂರ್ಣ ಸೂರ್ಯಗ್ರಹಣದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಆನಂತರ ಮಿಥುನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಗ್ರಹಣವು ರಾತ್ರಿ 9:04ರಿಂದ ಆಗಸ್ಟ್ 13ರ ಬೆಳಿಗ್ಗೆ, ಅಂದರೆ ಆಗಸ್ಟ್ 12 9:04ರಿಂದ ಆಗಸ್ಟ್ 13ರ ಬೆಳಿಗ್ಗೆ 4:25ರವರೆಗೆ ಇರಲಿದೆ. ಈ ಗ್ರಹಣವು ಕಟಕ ರಾಶಿಯಲ್ಲಿ ಜರುಗಲಿದ್ದು ಜ್ಯೋತಿಷ್ಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಆದರೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲದಾದರೂ ಸ್ನೇಹಿತರೆ, ಗೋಚರಿಸುವುದಿಲ್ಲ. ಆದರೆ ಇಲ್ಲಿ ಯಾವುದೇ ಸೂತಕ ಕಾಲ ಮತ್ತು ಧಾರ್ಮಿಕ ನಿಯಮಗಳು ಸ್ನೇಹಿತರೆ ಅನ್ವಯಿಸುವುದಿಲ್ಲ ಎಂದು ಹೇಳಿದ್ದಾರೆ. ಆದರೆ ಜ್ಯೋತಿಷ್ಯದ ಪ್ರಕಾರ 12 ರಾಶಿಯವರಿಗೆ ಒಂದಲ್ಲ ಒಂದು ಪ್ರಭಾವಗಳು ಬೀರಲಿದೆ. ಸಾಕಷ್ಟು ಅನೇಕ ಸಮಸ್ಯೆಗಳು ಕೂಡ ಎದುರಾಗಲಿದೆ ಗ್ರಹಗಳ ಸಂಚಾರದಿಂದ ಎಂದು ಜ್ಯೋತಿಷ್ಯರು ತಿಳಿಸಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ಸಾಕಷ್ಟು ಜನರಿಗೆ ಸಮಯ ಗೊತ್ತಿರಲ್ಲ ಮತ್ತು ಗೋಚರತೆ ಗೊತ್ತಿರಲ್ಲ. ಅದನ್ನು ತಿಳಿಸ್ಕೊಡೋದಾದರೆ, ದಿನಾಂಕ ಆಗಸ್ಟ್ 12 2026 ಬುಧವಾರದ ದಿನ ಸ್ನೇಹಿತರೆ. ಸಮಯ ರಾತ್ರಿ 9:04ರಿಂದ ಬೆಳಿಗ್ಗೆ 4:25ರವರೆಗೆ, ಅಂದರೆ ಆಗಸ್ಟ್ 13ನೇ ತಾರೀಕು 4:25ರವರೆಗೆ ಇರಲಿದೆ. ಗೋಚರಿಸುವಂತಹ ಸ್ಥಳಗಳು ಯಾವ್ಯಾವು ಅಂದರೆ ಯುರೋಪ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ರಷ್ಯಾದ ಕೆಲವು ಭಾಗಗಳಲ್ಲಿ ಗೋಚರತೆ ಕಾಣಿಸಬಹುದು. ಇನ್ನು ಭಾರತದ ಸ್ಥಿತಿ ಹೇಗಿರಲಿದೆ ಅಂದರೆ ಭಾರತದಲ್ಲಿ ಕಾಣಿಸುವುದಿಲ್ಲ. ಧಾರ್ಮಿಕ ಹಾಗೂ ಜ್ಯೋತಿಷ್ಯದ ಮಹತ್ವವನ್ನು ನೋಡೋದಾದರೆ ಸೂತಕ ಇಲ್ಲ. ಆದರೆ ಭಾರತದಲ್ಲಿ ಗ್ರಹಣ ಗೋಚರವಾದಾಗ ಕಾರಣ ಸೂತಕ, ಸೂತ್ರಗಳು, ದೋಷಗಳು ಹಾಗೂ ಕಟ್ಟುನಿಟ್ಟಿನ ಆಚರಣೆಗಳು ಸ್ನೇಹಿತರೆ ಇಲ್ಲಿನ ಜನರಿಗೆ ಅನ್ವಯಿಸುವುದಿಲ್ಲ ಎಂದು ಹೇಳಿದ್ದಾರೆ. ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದ ಅಂದರೆ ಖಗೋಳ ಹಾಗೂ ಜ್ಯೋತಿಷ್ಯದ ಪ್ರಕಾರ ಕಟಕ ರಾಶಿ ಮತ್ತು ಇತರ ಕೆಲವು ರಾಶಿಗಳ ಮೇಲೆ ಇದು ಪ್ರಭಾವ ಬೀರಲಿದ್ದು, ಆರ್ಥಿಕ ಹಾಗೂ ಉದ್ಯೋಗ, ಹೆಲ್ತ್ ವಿಚಾರದಲ್ಲಿ ಎಚ್ಚರಿಕೆ ವಹಿಸಲು ಜ್ಯೋತಿಷ್ಯಗಳು ಸೂಚಿಸುತ್ತಾರೆ. ಇನ್ನು ಅಪರೂಪದ ಜೋಡಣೆ, ಭೀಮನ ಅಮಾವಾಸ್ಯೆಯ ದಿನದಂದೇ ಈ ಖಗ್ರಾಸ ಸೂರ್ಯಗ್ರಹಣ ಬಂದಿರುವುದು ವಿಶೇಷ ಕಾಕತಾಳೀಯಾಗಿದೆ ಎಂದು ಜ್ಯೋತಿಷ್ಯರು ತಿಳಿಸಿದ್ದಾರೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ತಿಳಿಸ್ಕೊಟ್ಟಿರುವ ಹಾಗೆ ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೆ ಪ್ರಭಾವ 12 ರಾಶಿಯವರಿಗೆ ಸ್ನೇಹಿತರೆ ಅನ್ವಯಿಸುತ್ತದೆ ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ನೇಹಿತರೆ ಗ್ರಹಗಳ ಪ್ರಭಾವದಿಂದ ಸಾಕಷ್ಟು ಸಮಸ್ಯೆಗಳು, ಅದೃಷ್ಟವನ್ನು ಕೂಡ ನೋಡಬಹುದು. ಹಾಗಿದ್ರೆ ಯಾವ ರಾಶಿಯವರಿಗೆ ಅದೃಷ್ಟ ಇದೆ, ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇವಾಗ ಮಿಥುನ ರಾಶಿಯವರಿಗೆ ಬಗ್ಗೆ ತಿಳಿಸ್ಕೊಡೋದಾದರೆ ಸ್ನೇಹಿತರೆ, ಗ್ರಹಗಳ ಸಂಚಾರ ಹೇಗಿರಲಿದೆ ಈ ದಿನದಿಂದ ಅನ್ನೋದನ್ನ ನೋಡೋದಾದರೆ, ವೇಗದ ಸಂವಹನವನ್ನು ಅಳವಡಿಸಿಕೊಳ್ಳಿ. ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧನು ಮೊದಲು 3 ಮನೆಗಳಲ್ಲಿ ವೇಗವಾಗಿ ಸಂಚರಿಸುತ್ತಿರುವಾಗ ಸ್ನೇಹಿತರೆ, ನಿಮ್ಮ ಸಹಜ ಸಂವಹನ ಕೌಶಲ್ಯವನ್ನು ಬಳಸಿ. ಈ ತಿಂಗಳು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವು
ಸಂಕೀರ್ಣವಾದ ಕುಟುಂಬ ಮತ್ತು ವೃತ್ತಿಪರ ಸಮಸ್ಯೆಗಳನ್ನು ಸುಲಭವಾಗಿ ಸ್ನೇಹಿತರೆ ನೀಡಬಹುದು, ಅಂತಂದರೆ ಸುಲಭವಾಗಿ ಪರಿಹರಿಸುತ್ತದೆ. ಇನ್ನು ಅದೇ ರೀತಿ ವೈಯಕ್ತಿಕ ಆತಂಕವನ್ನು ನಿರ್ವಹಿಸಿ. ತಿಂಗಳ ಆರಂಭದಲ್ಲಿ ಮಂಗಳನು ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸುವುದರಿಂದ ಉಗ್ರ ಮತ್ತು ಆಕ್ರಮಣಕಾರಿ ಶಕ್ತಿಯ ಹೆಚ್ಚಳವನ್ನು ನಿರೀಕ್ಷಿಸಿ. ಅನಗತ್ಯ ಜಗಳಗಳನ್ನು ತಡೆಯಲು ಮತ್ತು ನಿಮ್ಮ ಒಟ್ಟಾರೆ ಚೈತನ್ಯ ಹಾಗೂ ಮಾನಸಿಕ ಏಕಾಗ್ರತೆಯನ್ನು ರಕ್ಷಿಸಿಕೊಳ್ಳಲು ಈ ತೀವ್ರತೆಯನ್ನು ದೈಹಿಕ ವ್ಯಾಯಾಮದ ಕಡೆಗೆ ತಿರುಗಿಸಿ. ಇನ್ನು ನಿಮ್ಮ ಸಂಪತ್ತನ್ನು ಬೆಳೆಸಿಕೊಳ್ಳಿ. ಮೊದಲನೇದಾಗಿ ನಿಮ್ಮ ಎರಡನೆಯ ಮನೆಯಲ್ಲಿ ಮುಂದುವರಿಯುತ್ತಿರುವಂತಹ ಉಚ್ಚ ಗುರುವಿನ ಸಂಚಾರವು ಸಂಪತ್ತು ಸಂಗ್ರಹಿಸಲು ಮತ್ತು ಕುಟುಂಬದ ಸಾಮರಸ್ಯವನ್ನು ಸುಧಾರಿಸಲು ಅದ್ಭುತವಾದಂತಹ ಬೆಂಬಲವನ್ನು ನೀಡುತ್ತದೆ. ನಿಮ್ಮ ಹಣಕಾಸಿನ ಅಂತಃಪ್ರಜ್ಞೆಯನ್ನು ನಂಬಿರಿ ಮತ್ತು ಉತ್ತಮ ದೀರ್ಘಕಾಲೀನ ಆದಾಯದ ನಿರೀಕ್ಷೆಗಳನ್ನು ಮಾತುಕತೆ ನಡೆಸಲು ನಿಮ್ಮ ಉನ್ನತ ಮಾತುಗಾರಿಕೆಯನ್ನು ಬಳಸಿ. ಇನ್ನು ವೃತ್ತಿ ಜೀವನದಲ್ಲಿ ಸ್ವಲ್ಪ ವಿಳಂಬಗಳನ್ನು ನೋಡಬೇಕಾಗುತ್ತದೆ. ನಿಮ್ಮ 10ನೇ ಮನೆಯಲ್ಲಿ ಮುಂದುವರಿಯುತ್ತಿರುವಂತಹ ವಕ್ರ ಶನಿಯು ನಿಮ್ಮ ವೃತ್ತಿಪರ ಕಾರ್ಯವನ್ನು ಪರೀಕ್ಷಿಸುತ್ತಿದೆ. ವೃತ್ತಿ ಜೀವನದಲ್ಲಿ ತಕ್ಷಣದ ಉನ್ನತಿಯನ್ನು ಒತ್ತಾಯಿಸುವಂತಹ ಪ್ರವೃತ್ತಿಯನ್ನು ತಪ್ಪಿಸಿ, ಬದಲಿಗೆ ಕಾಲಾನಂತರದಲ್ಲಿ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದಂತಹ ಅಧಿಕಾರ ಮತ್ತು ಖ್ಯಾತಿಯನ್ನು ಕಾಪಾಡಿಕೊಳ್ಳಲು ಶಿಸ್ತುಬದ್ಧ ಸ್ಥಿರ ಪ್ರಯತ್ನದ ಮೇಲೆ ಗಮನ ಹರಿಸಬೇಕಾಗುತ್ತದೆ. ಮಿಥುನ ರಾಶಿಯವರು, ಇದು ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ಅದರ ಪ್ರಭಾವ ಈ ರೀತಿ ಇರಲಿದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆಗಸ್ಟ್ ತಿಂಗಳು ಬೌದ್ಧಿಕ ಚೈತನ್ಯ ಮತ್ತು ಹಠಾತ್ ವೈಯಕ್ತಿಕ ತೀವ್ರತೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ನಿಮ್ಮ ಚಂಚಲ ಸ್ವಭಾವಕ್ಕೆ ಸಂಪೂರ್ಣವಾಗಿ ಸರಿಹೊಂದುವಂತಹ ಅತ್ಯಂತ ಸಕ್ರಿಯವಾದ ತಿಂಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ವೇಗವಾಗಿ ಚಲಿಸುತ್ತಿದ್ದಾನೆ. ಇದು 3 ವಿಭಿನ್ನ ಮನೆಗಳ ಮೂಲಕ ಸಂಚರಿಸುವಾಗ ನಿಮ್ಮ ಸಂವಹನ ಸಂಪತ್ತು ಸಂಗ್ರಹಣೆ ಮತ್ತು ಸಣ್ಣ ಪ್ರಯಾಣಗಳನ್ನು ತೀಕ್ಷ್ಣಗೊಳಿಸುತ್ತದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಮಂಗಳನು ಧೈರ್ಯದಿಂದ ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ನಿಮಗೆ ಉಗ್ರ ಶಕ್ತಿಯನ್ನು ತುಂಬುತ್ತದೆ. ಆದರೆ ವೈಯಕ್ತಿಕ ಕಲಹಗಳು ಮತ್ತು ಸ್ನೇಹಿತರ ಯಾವುದೇ ಕ್ರಿಯೆಗಳು ಸಂಭಾವ್ಯತೆಯನ್ನು ಹೆಚ್ಚಿಸುತ್ತದೆ. ನೀವು ಮುನ್ನುಗ್ಗಲು ಪ್ರೇರೇಪಿತರಾಗಿದ್ದರೂ ನಿಮ್ಮ 10ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಪ್ರಭಾವವು ನಿಮ್ಮ ವೃತ್ತಿ ಜೀವನದ ಪಥದ ಬಗ್ಗೆ ಕಟ್ಟುನಿಟ್ಟಾದ ಕಾರ್ಯವನ್ನು ವಹಿಸುತ್ತದೆ. ಈ ವೃತ್ತಿಪರ ವಿಳಂಬಗಳ ವಿರುದ್ಧ ಹೋರಾಡುವ ಬದಲು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಅದ್ಭುತ ನಡೆಯುತ್ತಿರುವಂತಹ ಬೆಂಬಲವನ್ನು ಬಲವಾಗಿ ನಂಬಿಕೊಳ್ಳಿ. ಈ ಶಕ್ತಿಶಾಲಿ ಸ್ಥಾನವು ನಿಮ್ಮ ಮಾತು ಮತ್ತು ಹಣಕಾಸಿನ ಮೀಸಲುಗಳನ್ನು ಅನುಗ್ರಹಿಸುತ್ತದೆ. ಆಳವಾದಂತಹ ಸಾಮರಸ್ಯದ ಕುಟುಂಬ ವಾತಾವರಣವನ್ನು ಕಾಪಾಡಿಕೊಳ್ಳುವಾಗ ಯಾವುದೇ ತಡೆಗೋಡೆಯನ್ನು ಚಾಣಕ್ಷತನದಿಂದ ಎದುರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಇನ್ನು ಗ್ರಹಗಳ ಸಂಚಾರ, ಸೂರ್ಯ 3ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ ಅಂತಂದರೆ ಆಗಸ್ಟ್ 1ರಿಂದ 17ರವರೆಗೆ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ನಂತರ 3ನೇ ಮನೆಗೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರ ತನಕ ಮೂಲ ತ್ರಿಕೋನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಕುಟುಂಬದ ಹಣಕಾಸಿನ ಗಮನವು ನಂಬಲಾಗದಷ್ಟು ಆತ್ಮವಿಶ್ವಾಸ ಸಂವಹನವು ಬದಲಾಯಿಸುತ್ತದೆ, ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಂತರ ಲಾಭದಾಯಕ ಸಣ್ಣ ಪ್ರಯಾಣಗಳನ್ನು ಬೆಂಬಲಿಸುತ್ತದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ. ಇವಾಗ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಆಗಸ್ಟ್ 12ರಿಂದ ನೋಡಲಿದ್ದೀರಿ ಅಂದರೆ, ಈ ತಿಂಗಳು ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ಸಂಚರಿಸುತ್ತಿದ್ದಂತೆ ನಿಮ್ಮ ವೃತ್ತಿಪರ ಸಂವಹನವು ಅಸಾಧಾರಣವಾಗಿ ತೀಕ್ಷ್ಣ ಮತ್ತು ಮನವರಿಕೆ ಮಾಡುವಂತಾಗುತ್ತದೆ. ಅದೇಯಾಗೋ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸುವುದರಿಂದ ಹೆಚ್ಚು ಅಸ್ಥಿರವಾದಂತಹ ದೃಢವಾದ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಅದು ರಚನಾತ್ಮಕ ಚರ್ಚೆಗಳನ್ನು ಉಗ್ರ ಕಚೇರಿ ಸಂಘರ್ಷಗಳಾಗಿ ಸುಲಭವಾಗಿ ಬದಲಾಯಿಸಬಹುದು. ನಿಮ್ಮ ಕಾರ್ಯಸೂಚನೆಯನ್ನು ಬಲವಂತವಾಗಿ ಮುಂದೂಡಲು ನೀವು ತೀವ್ರ ಪ್ರಚೋದನೆಯನ್ನು ಅನುಭವಿಸಲಿದ್ದೀರಿ. ನಿಮ್ಮ ಸಹೋದ್ಯೋಗಿಗಳ ಮೇಲೆ ಸವಾರಿ ಮಾಡುವ ಬದಲು ಕಚೇರಿ ರಾಜಕಾರಣವನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಬಳಸಿ. ಈ ಆಕ್ರಮಣಕಾರಿ ವಿಧಾನವನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡಬೇಕು. ನಿಮ್ಮ ಕಾರ್ಯದ ನಿಜವಾದ ಪರೀಕ್ಷೆಯು ವಕ್ರ ಶನಿಯಿಂದ ಬರುತ್ತದೆ. ಇದು ನಿಮ್ಮ ವೃತ್ತಿ ಜೀವನದ 10ನೇ ಮನೆಯ ಮೇಲೆ ಭಾರವಾದಂತಹ ನಿರ್ಬಂಧಿಸುವಂತಹ ಪ್ರಭಾವವನ್ನು ಬೀರುವುದನ್ನು
ಮುಂದುವರಿಸಿದೆ. ಈ ನಡೆಯುತ್ತಿರುವಂತಹ ಸಂಚಾರವು ನೀವು ಆಳವಾಗಿ ಬಯಸುವಂತಹ ಬಡ್ತಿಗಳು ಅಥವಾ ಸಾರ್ವಜನಿಕ ಮನ್ನಣೆಯನ್ನು ವಿಳಂಬಗೊಳಿಸುತ್ತದೆ. ನಿಮ್ಮ ದೈನಂದಿನ ಶ್ರಮವನ್ನು ದಣಿದಂತೆ ಮಾಡುತ್ತದೆ. ಈ ಸಮಯದಲ್ಲಿ ಹಠಾತ್ ಬದಲಾವಣೆಗಳನ್ನು ಒತ್ತಾಯಿಸಲು ಅಥವಾ ಅಧಿಕಾರದಲ್ಲಿರುವವರನ್ನು ಎದುರಿಸಲು ಪ್ರಯತ್ನಿಸಬೇಡಿ. ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಸ್ಥಿರವಾದ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ತಕ್ಷಣದ ಪ್ರಶಂಸೆಯನ್ನು ಕೋರದೆ ಗುಣಮಟ್ಟದ ಕೆಲಸವನ್ನು ನಿರಂತರವಾಗಿ ತಲುಪಿಸುವ ಮೂಲಕ ನೀವು ಕಾಲಾನಂತರದಲ್ಲಿ ಸ್ಥಿತಿಸ್ಥಾಪಕ ದೀರ್ಘಕಾಲದ ವೃತ್ತಿಪರ ಖ್ಯಾತಿಯನ್ನು ಗಟ್ಟಿಗೊಳಿಸುತ್ತದೆ. ವೃತ್ತಿ ಜೀವನದಲ್ಲಿ ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಅದೇ ರೀತಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಮಿಥುನ ರಾಶಿಯವರಿಗೆ ಮಂಗಳನು ನಿಮ್ಮ ಮೊದಲನೇ ಮನೆಯನ್ನು ಪ್ರಚೋದಿಸುವುದರಿಂದ ಉದ್ಯಮಶೀಲತೆಯ ಉದ್ಯಮಿಗಳಿಗೆ ಎಚ್ಚರಿಕೆಯಿಂದ ನ್ಯಾವಿಗೇಷನ್ ಅಗತ್ಯವಿರುತ್ತದೆ. ಇದು ಆಕ್ರಮಣಕಾರಿ ಮಾರುಕಟ್ಟೆ ವಿಸ್ತರಣೆಗಳನ್ನು ಪ್ರಾರಂಭಿಸಲು ಅಥವಾ ಸ್ಪರ್ಧಿಗಳೊಂದಿಗೆ ನಿರ್ದಯವಾಗಿ ವಾದವಿವಾದವನ್ನು ಮಾಡಲು ನಿಮ್ಮನ್ನು ಪ್ರಚೋದಿಸುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಶಕ್ತಿ ಹೆಚ್ಚಿರುವಾಗ ಅವಸರದ ನಿರ್ಣಯಗಳು ಅಗತ್ಯ. ಪಾಲುದಾರಿಕೆಗಳಿಗೆ ಹಾನಿ ಮಾಡಬಹುದು. ಬದಲಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 2ನೇ ಮನೆಗೆ ಬುಧನ ವೇಗದ ಚಲನೆಯನ್ನು ಅವಲಂಬಿಸಿ ಇದು ಚಾಣಕ್ಯ ಲೆಕ್ಕಾಚಾರದ ವ್ಯಾಪಾರ ಮಾತುಕತೆಗಳನ್ನು ಬಲವಾಗಿ ಬೆಂಬಲಿಸುತ್ತದೆ. ನಿಮ್ಮ ಹಠಾತ್ ಸ್ಪರ್ಧಾತ್ಮಕ ಡ್ರೈವ್ ಪ್ರಾಯೋಗಿಕ ಲಾಭದಾಯಕ ಒಪ್ಪಂದಗಳಿಗೆ ಸ್ನೇಹಿತರೆ ನಿಮ್ಮ ಮೂಲಭೂತ ಅಗತ್ಯವನ್ನು ಮೀರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ. ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದ ನಿಮ್ಮ ಪ್ರಮುಖ ವಾಣಿಜ್ಯ ಅನುಕೂಲವು ಉದ್ಭವಿಸುತ್ತದೆ. ಈ ಅದ್ಭುತ ಸಂಚಾರವು ನಿಮ್ಮ ನಗದು ಹರಿವನ್ನು ನಿರಂತರವಾಗಿ ರಕ್ಷಿಸುತ್ತದೆ ಮತ್ತು ಬುದ್ಧಿವಂತ ಸ್ಪಷ್ಟವಾದ ಸಂವಹನದ ಮೂಲಕ ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳನ್ನು ಉನ್ನತಕ್ಕೇರಿಸುತ್ತದೆ. ನೀವು ಹಣವನ್ನು ಸ್ನೇಹಿತರೆ ಸುರಕ್ಷಿತವಾಗಿರಿಸಬೇಕಾದರೆ ಅಥವಾ ಉನ್ನತ ಮಟ್ಟದ ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸಬೇಕಾದರೆ ನಿಮ್ಮ ಸಹಜ ಮಾತಿನ ಚಾತುರ್ಯವನ್ನು ನಂಬಿರಿ. ಗುರುವಿನ ವಿಸ್ತಾರವಾದ ಶಕ್ತಿಯು ದೈನಂದಿನ ಕಾರ್ಯಾಚರಣೆಗಳು ಅಸ್ತವ್ಯಸ್ತವಾಗಿರುವಾಗಲೂ ನಿಮ್ಮ ಮೂಲಭೂತ ಹಣಕಾಸಿನ ಅಡಿಪಾಯವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಯಾವುದೇ ಒಪ್ಪಂದಗಳನ್ನು ತೆಗೆದುಕೊಳ್ಬೇಕಾದ್ರೆ ಪಾಲುದಾರಿಕೆಯಲ್ಲಿ ಸಹಿಯನ್ನು ಹಾಕಬೇಕಾದ್ರೆ ಸ್ನೇಹಿತರೆ 2-3 ಬಾರಿ ಪರಿಶೀಲಿಸಿ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ನಿಮ್ಮ ಹಣಕಾಸಿನ ದೃಷ್ಟಿಕೋನವು ಅಸಾಧಾರಣವಾಗಿ ಪ್ರಕಾಶಮಾನವಾಗಿದೆ. ಇದು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಮುಂದುವರೆದಂತಹ ಶಕ್ತಿಯಿಂದ ಅಂಗೂರ ಹಾಕಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಈ ಸಂಚಾರವು ನಿಮ್ಮ ಸಂಗ್ರಹವಾದ ಹಣವನ್ನು ನಿರಂತರವಾಗಿ ವಿಸ್ತರಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಸಂಪತ್ತಿಗೆ ಭಾರಿ ಅದೃಷ್ಟವನ್ನು ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧನು ನಿಮ್ಮ 2ನೇ ಮನೆಗೆ ಸೇರಿದಾಗ ನಿಮ್ಮ ಹಣಕಾಸಿನ ಬುದ್ಧಿವಂತಿಕೆ ಶಿಖರವನ್ನು ತಲುಪುತ್ತದೆ. ಲಾಭದಾಯಕ ಹೊಸ ಆದಾಯದ ಮೂಲಗಳನ್ನು ತ್ವರಿತವಾಗಿ ಗುರುತಿಸುವುದನ್ನು ಮತ್ತು ನಿಮ್ಮ ಲೆಡರ್ಜನ್ಗಳನ್ನು ಚಾಣಕ್ಷತನದಿಂದ ಸಮತೋಲನಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ಯಾವುದೇ ಪ್ರಮುಖ ಹಣಕಾಸಿನ ಮಾತುಕತೆಗಳ ಸಮಯದಲ್ಲಿ ಅತ್ಯಂತ ಅನುಕೂಲಕರವಾದ ಪದಗಳನ್ನು ಲಾಕ್ ಮಾಡಲು ನಿಮ್ಮ ತೀಕ್ಷ್ಣವಾದ ಮನಸ್ಸನ್ನು ನಂಬಿರಿ ಅಂತಲೇ ಹೇಳಬಹುದು. ಸಂಪತ್ತನ್ನು ಸಂಗ್ರಹಣೆಯು ಸರಾಗವಾಗಿ ಸಾಗುತ್ತಿರುವಾಗ ಶುಕ್ರನು ನಿಮ್ಮ 4ನೇ ಮನೆಯಲ್ಲಿ ತಿಂಗಳೆಲ್ಲ ನೀಚನಾಗಿ ಕುಳಿತಿರುವುದು ಮನೆ ಸೌಕರ್ಯಗಳು, ಆಸ್ತಿ ದುರಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳನ್ನು ನೀವು ಎದುರಿಸಬಹುದು ಎಂದು ಸೂಚಿಸುತ್ತಿದೆ. ಒಟ್ಟಾರೆಯಾಗಿ ಶುಕ್ರನು ಅನುಕೂಲಕರವಾಗಿದ್ದರೂ ಅದರ ನೀಚ ಸ್ಥಿತಿಯು ಪರಿಶೀಲಿಸದೆ ಬಿಟ್ಟರೆ ಈ ದೇಶೀಯ ಹೂಡಿಕೆಗಳು ನಿಮ್ಮ ಮೀಸಲುಗಳನ್ನು ಸ್ವಲ್ಪ ಮಟ್ಟಿಗೆ ಬರಿದಾಗಿಸಬಹುದು ಎಂದರ್ಥ. ಮನೆ ನವೀಕರಣಗಳಿಗಾಗಿ ಕಟ್ಟುನಿಟ್ಟಾದ ಬಜೆಟನ್ನು ಹೊಂದಿಸಿ. ಗುರುವಿನ ವಿಶಾಲ ಸಂಪತ್ತು ರಕ್ಷಣೆಯನ್ನು ದೇಶೀಯ ವೆಚ್ಚಗಳಿಗೆ ಶಿಸ್ತುಬದ್ಧ ವಿಧಾನದೊಂದಿಗೆ ಸಂಯೋಜಿಸುವ ಮೂಲಕ ನೀವು ನಿಮ್ಮ ಬಂಡವಾಳವನ್ನು ಸುಲಭವಾಗಿ ಸಂರಕ್ಷಿಸುತ್ತೀರಿ ಅಂತಲೇ ಹೇಳಬಹುದು ಮತ್ತು ಆಳವಾದಂತಹ ಸುರಕ್ಷಿತ ತಿಂಗಳನ್ನು ಆನಂದಿಸುತ್ತೀರಿ. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಆಗಸ್ಟ್ 12ರಿಂದ ಸೂರ್ಯಗ್ರಹಣದ ಸಮಯದಿಂದ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಮಂಗಳನು ನಿಮ್ಮ ಮೊದಲನೇ ಮನೆಗೆ ನುಗ್ಗುತ್ತಿದ್ದಂತೆ ನಿಮ್ಮ ದೈಹಿಕ ಚೈತನ್ಯವು ಗಮನಾರ್ಹವಾದ
ಆಘಾತವನ್ನು ಹೆದರಿಸುತ್ತದೆ. ಈ ತೀವ್ರವಾದ ಉಗ್ರ ನಿಯೋಜನೆಯು ಶುದ್ಧ ಅಸಹಿಷ್ಣುತೆಯಿಂದ ಸ್ನೇಹಿತರೆ ಒಟ್ಟಿಕೊಂಡು ಹಠಾತ್ ರಕ್ತದೊತ್ತಡ ಏರಿಕೆಗಳು, ತಲೆನೋವು, ದೈಹಿಕ ಅಪಘಾತಗಳಿಗೆ ನಿಮ್ಮನ್ನು ಗುರಿ ಮಾಡುತ್ತದೆ. ಮಾನಸಿಕ ದಣಿಯನ್ನು ತಡೆಯಲು ನೀವು ಈ ಚಂಚಲ ಶಕ್ತಿಯನ್ನು ಸುರಕ್ಷಿತ ರಚನಾತ್ಮಕ ವ್ಯಾಯಾಮಕ್ಕೆ ತಿರುಗಿಸಬೇಕು. ಅದೃಷ್ಟವಶಾತ್ ನಿಮ್ಮ 2ನೇ ಮತ್ತು 3ನೇ ಮನೆಗಳ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ನೀವು ಅಗತ್ಯವಿರುವಂತಹ ಆಳವಾದ ಸ್ಥಿತಿಸ್ಥಾಪಕತ್ವವನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಒತ್ತಡದ ಮಟ್ಟಗಳ ಮೇಲೆ ಒಂದು ಕಣ್ಣಿಡಿ, ಏಕೆಂದರೆ ನಿಮ್ಮ 10ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರೆದ ಉಪಸ್ಥಿತಿಯು ವೃತ್ತಿ ಜೀವನದ ವರದಿಂದ ಭಾರವಾದ ದೀರ್ಘಕಾಲದ ಬಳಲಿಕೆಯನ್ನು ಸೃಷ್ಟಿಸುವುದನ್ನು ಮುಂದುವರಿಸಿದೆ. ನಿಮ್ಮ ನಿದ್ರೆಯ ವೇಳಾಪಟ್ಟಿಯನ್ನು ನೀವು ನಿರ್ಲಕ್ಷಿಸಿದರೆ ಈ ದೀರ್ಘಕಾಲದ ಒತ್ತಡವು ನಿಮಗೆ ಸ್ನೇಹಿತರೆ ತೊಂದರೆಯನ್ನುಂಟು ಮಾಡಬಹುದು. ಆದಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಬೇಕಾಗುತ್ತದೆ. ಸಂಜೆ ಸಮಯದಲ್ಲಿ ಬೇಡಿಕೆ ಇರುವ ವೃತ್ತಿಪರ ಕಾರ್ಯಗಳಿಗೆ ಅತಿಯಾಗಿ ಬದ್ಧರಾಗುವುದನ್ನು ತಪ್ಪಿಸಿ ಕೆಲಸದ ಸ್ಥಳದಲ್ಲಿ ಆತಂಕಗಳಿಂದ ಪ್ರಜ್ಞಾಪೂರ್ವಕವಾಗಿ ದೂರವಿರುವುದರ ಮೂಲಕ ಮತ್ತು ನಿಮ್ಮ ಸಕ್ರಿಯ ಮನಸ್ಸನ್ನು ನೆಲೆಗೊಳ್ಳಲು ಬಿಡುವುದರ ಮೂಲಕ ನಿಮ್ಮ ದೀರ್ಘಕಾಲದ ಆರೋಗ್ಯ ಮತ್ತು ದೈನಂದಿನ ದೈಹಿಕ ಶಕ್ತಿಯನ್ನು ನೀವು ಯಶಸ್ವಿಯಾಗಿ ರಕ್ಷಿಸಿಕೊಳ್ಳುತ್ತೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಇನ್ನು ಕುಟುಂಬದಲ್ಲೂ ಅಷ್ಟೇ, ಗರ್ಭಿಣಿ ಮಹಿಳೆಯರು, ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊಂದಿರುವಂತಹ ಸ್ನೇಹಿತರೆ, ಬಾಣಂತಿಯರು ಈ ಸಮಯದಲ್ಲಿ ಹೊರಗೆ ಹೋಗುವುದನ್ನು ಆದಷ್ಟು ನಿಲ್ಲಿಸಿ. ಇನ್ನು ಶುಭ ಕಾರ್ಯಗಳನ್ನು ಮಾಡಬೇಡಿ, ಪೂಜೆ ವಿಗ್ರಹಗಳನ್ನು ಮುಟ್ಟಬೇಡಿ ಈ ಸಮಯದಲ್ಲಿ ಸ್ನೇಹಿತರೆ. ನಂತರ ಎಲ್ಲವೂ ಕೂಡ ಅನುಕೂಲಕರವಾಗಿರುತ್ತದೆ. ವಿಗ್ರಹಗಳನ್ನೆಲ್ಲ ಗ್ರಹಣ ಮುಗಿದ ನಂತರ ಕ್ಲೀನ್ ಮಾಡಿ ಸ್ನೇಹಿತರೆ ಪೂಜೆಯನ್ನು ಸಲ್ಲಿಸಬಹುದು. ಈ ಸಮಯದಲ್ಲಿ ಮಕ್ಕಳು ಬೀಳದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಮಾಡಿ ಗ್ರಹಣ ಮುಗಿದ ನಂತರ ಶನಿ ನಡೆಯುತ್ತಿರುವ ವೃತ್ತಿ ಜೀವನದ ವಿಳಂಬಗಳನ್ನು ತಗ್ಗಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ ಎಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ವೃತ್ತಿಪರ ಹೊರೆಯನ್ನು ಸಹಿಸಿಕೊಳ್ಳಲು ಅಗತ್ಯವಿರುವ ಶಿಸ್ತನ್ನು ಪಡೆಯಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಇನ್ನು ಮಂಗಳ ನಿಮ್ಮ ಹಠಾತ್ ವೈಯಕ್ತಿಕ ಆತಂಕವನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿ ಬೇಳೆಯನ್ನು ದಾನ ಮಾಡಿ ಮತ್ತು ಯಾವುದೇ ಕ್ರಿಯೆಗಳನ್ನು ತಡೆಯಲು ಹಾಗೂ ನಿಮ್ಮ ದೈಹಿಕ ಚೈತನ್ಯವನ್ನು ರಕ್ಷಿಸಿಕೊಳ್ಳಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇನ್ನು ರಾಹು ದೀರ್ಘ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಆತಂಕಗಳನ್ನು ಸರಾಗಗೊಳಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ನಿರ್ಗತಿಕರಿಗೆ ಹೊದಿಕೆಗಳನ್ನು ವಿತರಿಸಿ ಮತ್ತು ಸಾಂಪ್ರದಾಯಿಕವಲ್ಲದ ಅಡಚಣೆಗಳನ್ನು ತೆರವುಗೊಳಿಸಲು ದುರ್ಗಾ ಸಪ್ತಸತಿಯನ್ನು ಪಠಿಸಿ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಿಥುನ ರಾಶಿಯವರು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.